ಮಗ ಅಯ್ಯೋ ಎಂತ ಮಗ ಅಯ್ಯೋ ರಕ್ತ ಬೇರೆ ಬರ್ತಾ ಇದೆಪ್ಪ ಎಂತಾಯ್ತು ಮಗಳೇ ಎಂತಾಯ್ತು ನಿನಗೆ ಚಂದ್ರು ಅಳಬೇಡುವೋ ಡಾಕ್ಟ್ರು ಬಂದು ಪಟ್ಟಿ ಕಟ್ಟಿ ಇಂಜೆಕ್ಷನ್ ಮಾಡಿ ಹೋಗಿದ್ದಾರೆ ಔಷಧಿನ ಬರೆದು ಕೊಟ್ಟು ಹೋಗಿದ್ದಾರೆ ಈ ರಕ್ತ ಅವಾಗ ಬಂದಿದ್ದು ಈಗ ಬಂದಿದ್ದಲ್ಲಪ್ಪ ಅಮ್ಮ ಇದೆಲ್ಲ ಹೇಗಾಯ್ತಮ್ಮ ಯಾರ ಹಾಕೊಂಡ್ರು ಇವಳ ಕೊರಳ ತಾಳಿಗೆ ಕೈ ಹಾಕಿ ಎಳೆದ್ರು ಅಂತ ಮಾದನ್ನ ಹೇಳ್ದ ಎಲ್ಲಿ ಹೋಗಿದ್ರಿ ನೀವು ಸರೋಜನ್ ನಾನು ನಿನಗೆ ಹೇಳಿರ್ಲಿಲ್ವಾ ಜಾಗ್ರತೆ ನೋಡ್ಕೊಳ್ಳಿ ಅವಳ ಅಂತ ಅಲ್ಲಿ ಇದ್ರಿಗೆ ನಾನು ಎಂತ ಹೇಳೋದು ಅವ್ರು ಎಂತ ತಿಳಿತಾರೆ ಹೀಗೆಲ್ಲ ಇತ್ತಂದ್ರೆ ಅಯ್ಯೋ ಬಾಬಾ ಅದಕ್ಕೆ ನೀವು ನನ್ನನ್ನು ಯಾಕೆ ಬೈತಾ ಇದ್ದೀರಾ ಕಳ್ಳ ಬಂದು ಅವಳು ಚೈನ್ ಕಿತ್ಕೊಂಡು ಹೋಗಕ್ ಬಂದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಅವನೇನೋ ಕಾವೇರಿ ಪ್ರಜ್ಞೆ ತಪ್ಪು ಮಲ್ಕೊಂಡಿದ್ದಾಳೆ ಅಂತ ಸಂಕಟದಿಂದ ಏನೋ ಒಂದೆರಡು ಮಾತಾಡ್ಸಿದ್ದಾನೆ ಅದನ್ನೇ ಯಾಕೆ ದೊಡ್ಡದು ಮಾಡ್ತೀಯ ಚಂದ್ರ ನಾನು ಕಾವೇರಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಕಣೋ ಅಯ್ಯೋ ಇಷ್ಟೆಲ್ಲ ಆಯ್ತಾ ಅಮ್ಮ ಛೇ ಹುಚ್ಚು ಹುಡುಗಿ ಆ ಚೈನ್ ಹಿಡ್ಕೊಂಡು ಅಂತ ಹೊಡೆದ ಅವಳು ಓಡಿದ್ದೆ ಯಾಕೆ ಹೋಗಿದ್ದಂತೂ ಚಿನ್ನ ಹೋಗ್ತಿತ್ತು ಚಿನ್ನಕ್ಕಿಂತ ಶಿವ ಮುಖ್ಯ ಅಲ್ವಮ್ಮ ಅದು ಬಂಗಾರ ಅನ್ನೋದಕ್ಕಿಂತ ತಾಳಿ ಸರ ಅಲ್ವೇನೋ ಚಂದ್ರ ಅದ್ರ ಮೇಲೆ ಹೆಣ್ಣು ಮಕ್ಕಳಿಗೆ ಇರೋ ಭಾವನೆ ದೊಡ್ಡದು ಕಣಪ್ಪ ಅದಕ್ಕೆ ಹಾಗೆ ಮಾಡಿದ್ದೆ ಛೇ ಪಾಪ ಮಗು ಎಷ್ಟು ನೋವು ಅನುಭವಿಸಿರ್ಬೋದಲ್ಲಮ್ಮ ಬೀಸಿರೋರು ಹೆಣ್ಮಗು ಅಂತ ಸಹಿತ ನೋಡಿದೆ ಕರೆದರ ಅಂತ ಎಳ್ಕೊಂಡು ಹೋಗಿದಾರಲ್ಲ ಪಾಪಿಗಳಪ್ಪ ಅವರು ರಾಕ್ಷಸರು ಹೌದು ಚಂದ್ರ ನಮ್ಮ ಕಾವೇರಿಗೆ ಅಷ್ಟೊಂದು ನೋವು ಕೊಟ್ಟಿದ್ದಾರೆ ಅಂದಮೇಲೆ ಅವರು ಉದ್ಧಾರ ಆಗಲ್ಲ ಹಾಳಾಗಿ ಹೋಗ್ತಾರೆ ನೀವು ಅಲ್ಬೇಡಿ ದೊಡ್ಡಪ್ಪ ಅಕ್ಕ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಆಯ್ತಪ್ಪ ಅವಳು ಬೇಗ ಹುಷಾರಾದ್ರೆ ಸಾಕು ನಮ್ಮ ಕಳ್ಳರು ಯಾರು ಹಿಡಿಯಿಲ್ವೋ ಅವ್ರಿಗೇನು ಮಾಡ್ಲಿಲ್ವಾ ಅಯ್ಯೋ ಅಲ್ಲಿರೋರೆಲ್ಲ ಅವ್ರು ಬೆನ್ನ ಹತ್ತಿದ್ರಪ್ಪ ಆದ್ರೂ ಸಿಗಬೇಕಲ್ಲ ಅವರು ಸರ್ ಕೊರಿಯರ್ ಪುತ್ತೂರು ಮಾಲಿಂಗೇಶ್ವರ ಯಾರಿದೆ ಅಂತ ಸರ್ ಅಗಸ್ತ್ಯ ಬ್ರಹ್ಮ ಅವ್ರ ಮನೆ ಇದೆನಾ ಇದೇ ಮನೆಯವರು ಇದೆ ಅಂತ ಸರ್ ಕೊರಿಯರ್ ಬಂದಿದೆ ಕೊಡಿ ನಮ್ಮ ಯಜಮಾನ್ರು ಇವರು ಇಲ್ಲೇ ಇರೋದು ಥ್ಯಾಂಕ್ ಯು ಸರ್ ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ ನಿಮ್ಗೆ ಎಂತದ ಪಾರ್ಸೆಲ್ ಉಂಟು ಒಂದು ಏನದು ಅಗಸ್ತ್ಯ ಸ್ಕೂಲ್ ರಿಲೇಟೆಡ್ ಇರುತ್ತೆ ಬೃಂದ ನಂಗೆ ಯಾಕೋ ಸುಸ್ತಾಗ್ತಾ ಇದೆ ಸ್ವಲ್ಪ ಹೆಡ್ಡೇಕ್ ಕೂಡ ಇದೆ ರೆಸ್ಟ್ ಮಾಡ್ತಾ ಇರ್ತೀನಿ ಅಲ್ಲ ಮೇಡಮ್ ನಾನೊಂದು ಕೇಳೋದು ಇವರೀಗ ನಿಮ್ ಜೊತೆ ಹೋದಾಗೆಲ್ಲ ಅವರಿಗೆ ತಲೆನೋವು ಬರ್ತದಲ್ಲ ಎಂತ ಮರ್ಮೆ ಅಂತ ಇದ್ರೆ ಅದು ಅಯ್ಯೋ ಹಾಗೆ ನೋಡ್ಬೇಡಿ ಸುಮ್ಮನೆ ತಮ್ಮಸ್ತೆಗೆ ಹೇಳಿದೆ ನಾನು ಅಬ್ಬಾ ಪುತ್ತೂರು ಮಾಲಿಂಗೇಶ್ವರ ನಂದೀಗ ತಮಾಸೆ ಹೋಗಿ ನಂದು ಅಮಾಸೆ ಆಗ್ತಿತ್ತು ಈಗ ಸ್ವಲ್ಪದಲ್ಲಿ ಬಚ್ಚವಾದೆ
ಅಲ್ಲ, ಒಂದು ವಿಷಯ ನನಗೆ ಕನ್ಫರ್ಮ್ ಆಯಿತು, ಈ ಕಳ್ಳ ಕೃಷ್ಣನ ರುಕ್ಮಿಣಿ ಇವಳಲ್ಲ ಅಂತ. ಹಾಗಾದರೆ ಮತ್ಯಾರು? ಆದರೆ ಒಂದು, ಈ ಕಾಯಿಮುಂಚನ್ನು ಕಟ್ಟಿದವ ಮಾತ್ರ ಅದೋ ಗತಿ. ದೇವ್ರೆ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಮ್ಮ ಕಾವೇರಿ ಮಗುವಿನಂಥ ಮನಸ್ಸು, ಮುಗ್ಧ ಮನಸ್ಸು, ಸದಾ ಎಲ್ರಿಗೂ ಒಳ್ಳೇದಾಗ್ಲಿದ್ದ ಆಸೆ ಪಡೋ ಜೀವ. ತಂದೆ ತಾಯಿ ಇಲ್ದೇನೋ ತಬ್ಬಲಿ ಮಗು ಅದು. ಹೀಗಾದ್ರೆ ಜೀವನದಲ್ಲಿ ಏನೋ ಅಲ್ಪ ಸುಖ ಅನ್ನೋದು ಕಾಣ್ತಾ ಇದೆ. ಅಷ್ಟರಲ್ಲಿ ನೀನು ಹೀಗೆ ಮಾಡೋದ? ನ್ಯಾಯನ ಇದು? ನ್ಯಾಯನ? ಅಕ್ಕ ಬಾಬಾ ಆ ಮಗುವನ್ನ ನನ್ನ ಪಡ್ಲಿಗೆ ಹಾಕಿ ಹೋಗಿದ್ದಾರೆ. ನಾನು ನನ್ನ ಕೈಲಾದಷ್ಟು ಶೋಭನ ಮಾಡಿದ್ದೀನಿ. ಅಷ್ಟು ಪ್ರೀತಿ ಮಾಡೋ ಅಳಿಯಂದ್ರು ತನ್ನ ಹೆಂಡತಿ 4 ದಿನ ತವ್ರ ಮನೆಯಲ್ಲಿ ಸುಖವಾಗಿದ್ದು ಬರಲಿ ಅಂತ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ನಾನು ಎಂತ ಉತ್ತರ ಕೊಡಲು? ನೋಡು, ನಾನು ನಿನ್ನನ್ನೇ ನಂಬಿದ್ದೇನೆ, ನಿನ್ನನ್ನು ನಂಬಿದ್ದೇನೆ ಅಂತ ಅವಳಿಗೆಂತ ಉಪದ್ರ ಮಾಡಿದ್ರೆ ನೋಡು, ಮತ್ತೆ ನಂಗೆ ಆಗುದಿಲ್ವಾ? ನನ್ನ ಗೋಳೇ ಬೇಡ, ಆ ಮಗುವಿಗೆಂತ ತೊಂದರೆ ಕೊಡಬೇಡ. ದೊಡ್ಡಪ್ಪ, ನೀವು ಅವಾಗ್ಲೇ ಇಲ್ಲ ಅಳಲ್ಲ ಅಂದ್ರ ತಾನೆ, ಮತ್ತೆ ಇಲ್ಲಿ ಬಂದು ಅಳ್ತಾ ಇದ್ದೀರಾ? ಅಕ್ಕಂಗೆ ಏನು ಆಗಲ್ಲ, ನಮ್ ಜೊತೆ ಖುಷಿ ಖುಷಿಯಿಂದ ಆಟ ಆಡ್ಕೊಂಡಿರ್ತಾರೆ. ನಾನು ಇವಾಗಷ್ಟೇ ಮನೆಗೆ ಬಂದೆ. ಲ್ಯಾಪ್ಟಾಪ್ ನೋಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬಾಯ್. ನಾನು ಪೊಸೆಸಿವ್. ಏನಿವಾಗ ನಮ್ಮ ಪರ್ಸನಲ್ ಥಿಂಗ್ಸ್, ನನ್ನ ಪರ್ಸನ್ ಬಗ್ಗೆ ನಾನು ಪೊಸೆಸಿವ್. ಅದನ್ನ ಯಾರು ಟಚ್ ಮಾಡಬಾರ್ದು, ನನಗೆ ಇಷ್ಟನೂ ಆಗಲ್ಲ. ಅಗಸ್ತ್ಯ ನನ್ನವ್ರು, ನನಗೆ ಮಾತ್ರ ಸೇರಿದವರು, ಅವ್ರನ್ನ ಯಾರು ಟಚ್ ಮಾಡೋ ಹಾಗಿಲ್ಲ. ನಾನೇನಾದ್ರೂ ಅವತ್ತ ಡಿಸಿಷನ್ ತಗೊಳ್ದೆ ಹೋಗಿದ್ದಿದ್ರೆ ಬ್ರೋ ಅದಕ್ಕೆ ಗಂಡ ಹೆಂಡತಿ ಆಗೋದ್ರೆ ನಾನು ನೀವು ಗಂಡ ಹೆಂಡತಿ ಆಗ್ಬೋದಿತ್ತು. ಅಗತ್ಯ ನಾವು ಅದೇ ದಿನ ಮದ್ವೆ ಆಗ್ಬಿಡೋಣ, ಬೇಕಾದ್ರೆ ನಾನು ಬ್ರೋ ಹತ್ರ ಮಾತಾಡ್ತೀನಿ. ಐ ಕಾಂಟ್ ವೇಟ್ ಅಗಸ್ತ್ಯ, ಮದ್ವೆ ಆದ್ಮೇಲೆ ಅರ್ಥ ಮಾಡ್ಕೋಬೋದಲ್ವಾ? ಇದನ್ನು ಯೋಚನೆ ಮಾಡ್ತಾ ಕೂತ್ರೆ ತಲೆ ಕೆಡುತ್ತೆ. ಪಾಸಲ್ಲಾದ್ರೂ ನೋಡೋಣ. ಕೇಳೆ ಹುಡುಗಿ ಇನ್ನೇನು ನಾ ತಿಳಿಯೇನು. ವಾವ್, ನನ್ನ ಅರ್ಧಾಂಗಿ ಎಷ್ಟು ಮುದ್ದ ಕಾಣ್ತಾ ಇದ್ದಾರೆ. ಭಗವಂತ ನಿನ್ನನ್ನ ರೂಪಿಸಲು ತ್ರಿಲೋಕ ಸೌಂದರ್ಯ ಖಾಲಿನೇ ಮಾಡಿದ. ಈ ಕಣ್ಣ ಕಾಡಿಗೆಯ ಮಿಂಚಲ್ಲಿ ಇನ್ನಷ್ಟು ನೀಡು ಅನುರಾಗದ ಕೇಸರಿಯ ರಂಗು. ನಿನ್ನ ಸಂಗವು ನಿಂತು ನೆನೆಯೋಣ ಬಾಹುಗಳ ಸೋನೆ. ದಿನವೆಲ್ಲ ನಂಗೆ ನಿಂದ ಯೋಚನೆ, ಏನೋ ಆಗಿದೆ ನಂಗೆ ವಿವರಿಸು ನೀನೆ. ಬರಬಂದ ಬಾಳಿನಲ್ಲಿ ಮಳೆ ಮೋಡದಂತೆ ಬಂದೆ. ಇದನ್ನೆಲ್ಲ ಹ್ಯಾಂಗ್ ಮಾಡೋದು?